ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು DCT 2024ಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂದರೆ, ಫಸ್ಟ್ ರೌಂಡ್ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟ ಹಾಗೆ ನಾವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ KE ಅವರು ನಮಗೆ ಲಿಂಕನ್ನು ಎನೇಬಲ್ ಮಾಡಿದ್ದಾರೆ. ಆ ಲಿಂಕ್ ಯೂಸ್ ಮಾಡಿಕೊಂಡು ನಾವು ಮೊದಲಿಗೆ ರಿಜಿಸ್ಟರ್ ಮಾಡಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಆದಮೇಲೆ ನಾವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ನಮಗೆ ಅಲೋ ಮಾಡುತ್ತೆ. ಸ್ನೇಹಿತರೆ, ಯಾವ ರೀತಿ ನಾವು ರಿಜಿಸ್ಟರ್ ಮಾಡಬೇಕು ಅನ್ನೋದನ್ನು ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ KE ವೆಬ್ಸೈಟ್ಗೆ ಹೋಗಿ KE ಇಲ್ಲಿ ಪ್ರವೇಶ ಕ್ಲಿಕ್ ಮಾಡಿಕೊಂಡು ಡಿಪ್ಲೊಮಾ CET ಹೋದಾಗ ಇಲ್ಲಿ DCT 2024 ಮೊದಲ ಸುತ್ತಿನ ಆಯ್ಕೆಯ ಪ್ರವೇಶ ಲಿಂಕ್ ಅಂತ ಇದೆ. ಇದನ್ನ ನಾವು ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೋಡಿ ನಮಗೆ ಏನ್ ಕೇಳ್ತಾ ಇದೆ, CET ನಂಬರ್ ಕೇಳ್ತಾ ಇದೆ. ನಮಗೆ CET ನಂಬರ್ ನಮ್ಮ ಹಾಲ್ ಟಿಕೆಟ್ ಅಲ್ಲಿ ಇರುತ್ತೆ ಅಥವಾ ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಕೊಟ್ಟಿರ್ತಾರೆ. ಒಂದು ಶೀಟ್ ಅನ್ನ ಕೊಟ್ಟಿರ್ತಾರೆ. ಆ ಶೀಟ್ ಅಲ್ಲೂ ನಮ್ಮ CET ನಂಬರ್ ಇರ್ತದೆ. ನಾವು CET ನಂಬರ್ ಎಂಟರ್ ಮಾಡೋಣ ಈಗ. ಆಮೇಲೆ ಇಲ್ಲಿ ಕ್ಯಾಪ್ಚಾ ಕೊಟ್ಟಿದ್ದಾರೆ. ಕ್ಯಾಪ್ಚಾನ ಕೂಡ ನಾವು ಎಂಟರ್ ಮಾಡ್ತಾ ಹೋದಾಗ ಫಸ್ಟ್ ಟೈಮ್ ನಾವು ಇದನ್ನ ಆಪರೇಟ್ ಮಾಡಬೇಕಾದ್ರೆ ಈ ಡೀಟೇಲ್ಸ್ ಅನ್ನ ನಾವು ಫಿಲ್ಅಪ್ ಮಾಡ್ಕೋಬೇಕಾಗುತ್ತೆ. ಈ ಡೀಟೇಲ್ಸ್ ಫಿಲ್ಅಪ್ ಮಾಡಿದ್ಮೇಲೆ ಒಂದ್ಸರಿ ನಾವು ಈ ಡೀಟೇಲ್ ನ ಫಿಲ್ಅಪ್ ಮಾಡಿದೀವಿ ಅಂದ್ರೆ ಪ್ರತಿ ಸರಿ ನಾವು ಲಾಗಿನ್ ಆಗಬೇಕಾದ್ರೆ ಈ ನಮ್ಮ ಅಕೌಂಟ್ಗೆ ಲಾಗಿನ್ ಆಗಬೇಕಾದ್ರೆ ಯೂಸರ್ ನೇಮ್ ಪಾಸ್ವರ್ಡ್ ಕೇಳುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಮಗೆ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಪಾಸ್ವರ್ಡ್ ಅನ್ನ ನಾವು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನ ನಾವು ಇಲ್ಲಿ ನೋಡೋಣ. ಇಲ್ಲಿ ಏನ್ ಕೇಳ್ತಾ ಇದೆ, ಅಪ್ಲಿಕೇಶನ್ ನಂಬರ್ ಕೇಳ್ತಾ ಇದೆ, ಆಮೇಲೆ ಸೀಕ್ರೆಟ್ ಕೀ ಕೇಳ್ತಾ ಇದೆ. ಅಪ್ಲಿಕೇಶನ್ ನಂಬರ್ ಮತ್ತೆ ಸೀಕ್ರೆಟ್ ಕೀ ಎಲ್ಲಿ ಸಿಗುತ್ತೆ? ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ನಮಗೆ ವೆರಿಫಿಕೇಶನ್ ಆಗಿರೋ ಒಂದು ಅಕ್ನಾಲೇಜ್ಮೆಂಟ್ ಅನ್ನು ಕೊಟ್ಟಿದ್ರು. ಆ ಅಕ್ನಾಲೇಜ್ಮೆಂಟ್ ಅಲ್ಲಿ ನಮಗೆ ಇಲ್ಲಿದೆ ನೋಡಿ, ಇಲ್ಲಿ ಅಪ್ಲಿಕೇಶನ್ ನಂಬರ್ ಇದೆ, ಆಮೇಲೆ ಸೀಕ್ರೆಟ್ ಕೀ ಇದೆ. ಸೊ ಈ ಎರಡೂ ಫೀಲ್ಡ್ ಗಳನ್ನ ಯೂಸ್ ಮಾಡಿಕೊಂಡು ನಾವು ಅಲ್ಲಿ ರಿಜಿಸ್ಟರ್ ಆಗ್ಬೇಕಾಗುತ್ತೆ. ಸೊ ಇಲ್ಲಿ ಪ್ರತಿಯೊಬ್ಬರ ಹತ್ರ ನಾವು ಯಾರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿದೀವಿ ಅವ್ರ ಹತ್ರ ಇದು ಇರಲೇಬೇಕಾಗುತ್ತೆ. ಇಲ್ಲಿ ಅಪ್ಲಿಕೇಶನ್ ನಂಬರ್ ಮತ್ತೆ ಈ ಸೀಕ್ರೆಟ್ ಕೀಯನ್ನು ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ರಿಜಿಸ್ಟರ್ ಮಾಡಬಹುದು ನೋಡಿ. ಇಲ್ಲಿ ಅಪ್ಲಿಕೇಶನ್ ನಂಬರ್ ಅನ್ನ ನಾನು ಈಗ ಎಂಟರ್ ಮಾಡ್ತಾ ಇದ್ದೀನಿ. ಆಮೇಲೆ ಸೀಕ್ರೆಟ್ ಕೀ ಏನ್ ಕೊಟ್ಟಿದ್ರು ಅಲ್ಲಿ ವೆರಿಫಿಕೇಶನ್ ಟೈಮ್ ಅಲ್ಲಿ, ಆ ಸೀಕ್ರೆಟ್ ಕೀನ ಕೂಡ ನಾನು ಎಂಟರ್ ಮಾಡ್ತಾ ಇದ್ದೀನಿ. ಆಮೇಲೆ ಇವಾಗ ನಾನು ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಆ ಪಾಸ್ವರ್ಡ್ ಅನ್ನ ನಾನು ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ. ಪಾಸ್ವರ್ಡ್ ಯಾವ ರೀತಿ ಇರಬೇಕು ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪಾಸ್ವರ್ಡ್ ಶುಡ್ ಬಿ ಅಲ್ಫಾಬೆಟ್, ನಂಬರ್ ಅಂಡ್ ಸ್ಪೆಷಲ್ ಕ್ಯಾರೆಕ್ಟರ್ ವಿತ್ ಮಿನಿಮಮ್ 8 ಕ್ಯಾರೆಕ್ಟರ್ಸ್. ಅಂದ್ರೆ ಮಿನಿಮಮ್ 8 ಕ್ಯಾರೆಕ್ಟರ್ಸ್ ಇರಬೇಕು. ಒಂದು ಅಲ್ಫಾಬೆಟ್, ಒಂದು ನಂಬರ್ ಇರಬೇಕು, ಅಪ್ಪರ್ ಕೇಸ್ ಮತ್ತೆ ಲೋವರ್ ಕೇಸ್ ಆಲ್ಫಾಬೆಟ್ಸ್ಗಳು ಇರಬೇಕಾಗುತ್ತೆ. ಇಲ್ಲಿ ನಾನು ಒಂದು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದೇ ಪಾಸ್ವರ್ಡ್ ಅನ್ನ ಮತ್ತೆ ಒಂದ್ಸರಿ ನಾನು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸೊ ಒಂದು ಸ್ಟ್ರಾಂಗ್ ಆಗಿರೋ ಪಾಸ್ವರ್ಡ್ ಅನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್, ಒಂದು ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್, ನಂಬರ್, ಈ ರೀತಿ ಈ ಕಾಂಬಿನೇಷನ್ ಇರೋ ಒಂದು ಪಾಸ್ವರ್ಡ್ ಅನ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಇಲ್ಲಿ ನಮ್ಮ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ. ಆಮೇಲೆ ನಮ್ಮ ಇಮೇಲ್ ಐ ಡಿನ ನಾವು ಎಂಟರ್ ಮಾಡಬೇಕಾಗುತ್ತೆ. ಈ ರೀತಿ ನಾನು ಒಂದು ಇಮೇಲ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಆಮೇಲೆ ನಮಗೆ ಇಲ್ಲಿ ಇನ್ ಕೇಸ್ ನಾನು ಪಾಸ್ವರ್ಡ್ ಏನಾದ್ರು ಮರ್ತು ಹೋದ್ರೆ ಹಿಂಟ್ ಕ್ವಶನ್ ಅಂತ ಕೇಳುತ್ತೆ. ಇದನ್ನ ನಾನು ಯಾವುದೋ ಒಂದು ಈ ರೀತಿ ಕೊಟ್ಟು ಅದಕ್ಕೊಂದು ಹಿಂಟ್ ಆನ್ಸರ್ ಅನ್ನ ಕೊಡ್ತಾ ಇದ್ದೀನಿ. ಸೊ ಇವಾಗ ನಾನು ನನ್ನ ಹಿಂಟ್ ಆನ್ಸರ್ ಅನ್ನ ನಾವು ನೆನಪಿಟ್ಕೊಳ್ತಾರ ಒಂದು ಆನ್ಸರ್ ಅನ್ನ ಕೊಟ್ಟು ಲಾಗಿನ್ ಅಂತ ಕೊಡಬೇಕು. ಲಾಗಿನ್ ಅಂತ ಕೊಟ್ಟಾಗ ಇಲ್ಲಿ ನೋಡಿ ಪಾಸ್ವರ್ಡ್, ಇಲ್ಲಿ ನ್ಯೂ ಪಾಸ್ವರ್ಡ್ ಟೈಪ್ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಕೆಳಗಡೆ ಒಂದು ಪಾಸ್ವರ್ಡ್ ಮಾಡಿದ್ದೀನಿ, ಮಿಸ್ ಮ್ಯಾಚಿಂಗ್ ಅಂತ ಬರ್ತಿದೆ. ಅಂದ್ರೆ ಅದನ್ನ ನಾನು ಇನ್ನೊಂದು ಸಾರಿ ಟೈಪ್ ಮಾಡ್ತೀನಿ. ಎರಡೂ ಪಾಸ್ವರ್ಡ್ ಸೇಮ್ ಇರಬೇಕು. ನೀವು ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡ್ ಸೇವ್ ಇದ್ರೆ ಮಾತ್ರ ಅದು ಲಾಗಿನ್ ಆಗುತ್ತೆ. ಇವಾಗ ಈ ರೀತಿ ಲಾಗಿನ್ ಆಯ್ತು. ಲಾಗಿನ್ ಆದ ತಕ್ಷಣ ಫಸ್ಟ್ ನಾವು ಎಂಟರ್ ಮಾಡಬೇಕಾಗಿರೋದು ನಮ್ಮ ಅಕೌಂಟ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈ ಅಕೌಂಟ್ ಡೀಟೇಲ್ಸ್ ಅನ್ನ ಯಾವ ರೀತಿ ಎಂಟರ್ ಮಾಡಬೇಕು, ಇಲ್ಲಿ ನೋಡಿ ನೇಮ್ ಆಫ್ ದ ಅಕೌಂಟ್ ಹೋಲ್ಡರ್ ಅಂತ ಇದೆ. ಆಮೇಲೆ ರಿಲೇಶನ್ಶಿಪ್ ಆಫ್ ದ ಅಕೌಂಟ್ ಕ್ಯಾಂಡಿಡೇಟ್, ಇಲ್ಲಿ ನಾವು ಯಾರ್ದಾದ್ರೂ ಅಕೌಂಟ್
ಮಾಡಬಹುದು. ಕ್ಯಾಂಡಿಡೇಟ್ ಅಂದ್ರೆ ಯಾರು ಕ್ಯಾಂಡಿಡೇಟ್ ಇದ್ದಾರೆ ಅವ್ರ ಅಕೌಂಟ್ ನಂಬರ್ ಮಾಡಬಹುದು, ಅದರ್ವೈಸ್ ನಮ್ಮ ತಂದೆದು ಅಥವಾ ತಾಯಿ ಅಕೌಂಟ್ ನಂಬರ್ನ ನಾವು ಎಂಟರ್ ಮಾಡಬೇಕಾಗುತ್ತೆ. ಇವಾಗ ನಾನು ಅಕೌಂಟ್ ನಂಬರ್ನ ಎಂಟರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೇಮ್ ಆಫ್ ದ ಅಕೌಂಟ್ ಹೋಲ್ಡರ್, ಫಸ್ಟ್ ನೇಮ್ ಆಫ್ ದ ಅಕೌಂಟ್ ಹೋಲ್ಡರ್, ನೇಮ್ ಆಫ್ ದ ಅಕೌಂಟ್ ಹೋಲ್ಡರ್ ಐ ಆಮ್ ಎಂಟರಿಂಗ್ ಹಿಯರ್. ನೆಕ್ಸ್ಟ್ ರಿಲೇಶನ್ಶಿಪ್, ಇದು ಯಾರ ಅಕೌಂಟ್ ನಂಬರು, ನಂದು ಸೆಲ್ಫ್ ಕ್ಯಾಂಡಿಡೇಟ್ದೇ ಆಗಿದ್ರೆ ಸೆಲ್ಫ್ ಅಂತ ಕೊಡಬೇಕು, ತಂದೆದಾಗಿದ್ರೆ ಫಾದರ್ ಅಥವಾ ಮದರ್, ಯಾರ್ದು ಅಕೌಂಟ್ ನಂಬರ್ ಇರುತ್ತೆ ಆ ರಿಲೇಷನ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೇಮ್ ಆಫ್ ದ ಬ್ಯಾಂಕ್, ಯಾವ ಬ್ಯಾಂಕ್ ಅಲ್ಲಿ ಇದೆ ಅನ್ನೋದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಬ್ಯಾಂಕ್ ಯಾವ್ದಂತ ಸೆಲೆಕ್ಟ್ ಮಾಡ್ಕೋಬೇಕು. ನೇಮ್ ಆಫ್ ದ ಬ್ರಾಂಚ್ ಯಾವ್ದು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ನೇಮ್ ಆಫ್ ದ ಬ್ಯಾಂಕ್ ಕೂಡ ನಾನು ಎಂಟರ್ ಮಾಡ್ತಾ ಇದ್ದೀನಿ. ಅಕೌಂಟ್ ನಂಬರ್ ಅನ್ನ ಇಲ್ಲಿ ನಾವು ಎಂಟರ್ ಮಾಡ್ಕೋಬೇಕಾಗುತ್ತೆ. ಅಕೌಂಟ್ ನಂಬರ್ ಅನ್ನ ಮತ್ತೆ ಒಂದ್ಸರಿ ನಾವು ಅಕೌಂಟ್ ನಂಬರ್ ಅನ್ನು ಟೈಪ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು ಫಸ್ಟ್ ಟೈಮ್ ಎಂಟರ್ ಮಾಡಬೇಕಾದ್ರೆ ತಪ್ಪಾಗಿ ಎಂಟ್ರಿ ಮಾಡಿದ್ರೆ ಅದು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಅಕೌಂಟ್ ನಂಬರ್ ಅನ್ನ ಮತ್ತೆ ಒಂದ್ಸರಿ ಕೇಳುತ್ತೆ. ಅದೇ ಬ್ಯಾಂಕಿನ IFSC ಕೋಡ್ ಕೇಳುತ್ತೆ. ಆಮೇಲೆ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಅನ್ನ ಇನ್ನೊಂದ್ಸರಿ ನಾವು ಎಂಟರ್ ಮಾಡಬೇಕಾಗುತ್ತೆ. ಈ ರೀತಿ ಮಾಡಿ ನಾವು ನಮಗೆ ಸಂಬಂಧಪಟ್ಟಿರೋ ಅಕೌಂಟ್ ಡೀಟೇಲ್ಸ್ ಅನ್ನ ನಾವು ಎಂಟ್ರಿ ಮಾಡಿ ಅದನ್ನ ಏನ್ ಮಾಡ್ಬೇಕಾಗುತ್ತೆ, ಸೇವ್ ಮಾಡಬೇಕಾಗುತ್ತೆ. ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ಇದಾದ್ಮೇಲೆ ನಾವು ಏನ್ ಮಾಡಬೇಕು, ಬ್ಯಾಕ್ ಟು ಹೋಮ್. ಈ ಬ್ಯಾಕ್ ಟು ಹೋಮ್ ಅನ್ನೋ ವಿಂಡೋಗೆ ಬಂದಾಗ ಇಲ್ಲಿ ನಮ್ಗೆ ಈ ರೀತಿ ಆಪ್ಷನ್ಸ್ ಗಳು ಇರ್ತವೆ. ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ, ಇಲ್ಲಿ ನಾವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡಿ, ನಮ್ಗೆ ಎಲ್ಲಿವರೆಗೂ ಆಪ್ಷನ್ ಎಂಟ್ರಿ ಸ್ಟಾರ್ಟ್ಸ್ ಫ್ರಮ್ 9/7/2024 ಇಂದ 11/7 ಅಂದ್ರೆ 9, 10, 11 3 ದಿನ ನಮ್ಗೆ ಟೈಮ್ ಇದೆ. ಈ 3 ದಿನದಲ್ಲಿ ನಾವು ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಆಪ್ಷನ್ ಎಂಟ್ರಿ ಮಾಡಕ್ಕೆ ನಮಗೆ ಈ ರೀತಿ ಒಂದು ಕಂಡೀಷನ್ ಕೊಡುತ್ತೆ. ಆ ಕಂಡೀಷನ್ ಏನು ಅಂದ್ರೆ ಐ ಅಂಡರ್ಸ್ಟ್ಯಾಂಡ್, ನೋಡಿ ಇದನ್ನು ನಾವು ಅಗ್ರಿ ಮಾಡಬೇಕಾಗುತ್ತೆ. ಐ ಅಂಡರ್ಸ್ಟ್ಯಾಂಡ್ ದಟ್ ಐ ಹ್ಯಾವ್ ಟು ಎಂಟರ್ ಆಲ್ ಆಪ್ಷನ್ಸ್ ಟು ವಿಚ್ ಐ ಆಮ್ ಎಲಿಜಿಬಲ್ ಇರ್ರೆಸ್ಪೆಕ್ಟಿವ್ ಆಫ್ ದ ಅವೈಲಬಿಲಿಟಿ ಆಫ್ ಸೀಟ್ಸ್. ಅಂದ್ರೆ ಆ ಕಾಲೇಜಲ್ಲಿ ಸೀಟ್ಸ್ ಇದೆಯೋ ಇಲ್ವೋ ಅದು ದಟ್ ಇಸ್ ಸೆಕೆಂಡ್ರಿ. ನಾನು ಯಾವ್ಯಾವ ಸೀಟ್ಗೆ ಎಲಿಜಿಬಲ್ ಇದ್ದೀನಿ ಅದಕ್ಕೆ ನಾನು ಆ ಆಪ್ಷನ್ ಎಂಟ್ರಿಗಳನ್ನು ನಾನು ಮಾಡಬಹುದು, ಅದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಆಲ್ಸೋ ಐ ಆಮ್ ಅವೇರ್ ದಟ್ ದ ಆಪ್ಷನ್ ಎಂಟ್ರಿ ಪೋರ್ಟಲ್ ವುಡ್ ಬಿ ಅವೈಲೇಬಲ್ ಓನ್ಲಿ ಒನ್ಸ್. ಅಂದ್ರೆ ನಾನು ಫಸ್ಟ್ ರೌಂಡ್ ಅಲ್ಲಿ ಏನು ಆಪ್ಷನ್ ಎಂಟ್ರಿಗಳನ್ನ ಮಾಡ್ತೀನಿ ಅವೇ ಆಪ್ಷನ್ ಎಂಟ್ರಿಗಳನ್ನ ನಾನು ಸೆಕೆಂಡ್ ರೌಂಡ್ ಇರ್ತದೆ. ಒಂದ್ಸರಿ ಮಾತ್ರ ನಾನು ಆಪ್ಷನ್ ಎಂಟ್ರಿ ಮಾಡಕ್ ಸಾಧ್ಯ ಅನ್ನೋದನ್ನು ಕೂಡ ನಾನು ಇಲ್ಲಿ ಒಪ್ಕೊಳ್ತಾ ಇದ್ದೀನಿ, ಅದಕ್ಕೆ ಅಗ್ರಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕ್ಲಿಕ್ ಮಾಡಿ ನಾನು ಐ ಅಗ್ರಿ ಮಾಡಬೇಕಾಗುತ್ತೆ. ಅದಾದ್ಮೇಲೆ ನಮ್ಗೆ ಈ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಆಪ್ಷನ್ ಎಂಟ್ರಿ ವಿಂಡೋ, ಮಾಡಿಫೈ ಸೆಲೆಕ್ಷನ್ ಆಪ್ಷನ್ಸ್, ದೆನ್ ವ್ಯೂ ಸೆಲೆಕ್ಟೆಡ್ ಆಪ್ಷನ್. ಇದು ವೆರಿ ಇಂಪಾರ್ಟೆಂಟ್ ವಿಂಡೋ ಆಸ್ ಫಾರ್ ಆಸ್ ಆಪ್ಷನ್ ಎಂಟ್ರಿ ಇಸ್ ಕನ್ಸರ್ನ್. ಇಲ್ಲಿ ನಮಗೆ ನಾವು ಯಾವ ಕಾಲೇಜಲ್ಲಿ ಯಾವ ಕೋರ್ಸ್ ಮಾಡಬೇಕು ಅನ್ನೋದನ್ನ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ನಾವು ಈ ವಿಂಡೋ ಓಪನ್ ಆದ ತಕ್ಷಣ ಏನ್ ಮಾಡಬೇಕು, ಇಲ್ಲಿ ಇಂಜಿನಿಯರಿಂಗ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಕೋರ್ಸ್ ಅಥವಾ ಕಾಲೇಜ್ ಅಂತ ಈ ರೀತಿ ಒಂದು ಆಪ್ಷನ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು ಯಾವ ಕೋರ್ಸ್ ಮಾಡೋಣ ಅನ್ಕೊಂಡಿದ್ದೀನಿ ಆ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟ್ ಕೋರ್ಸ್ ಈ ರೇಡಿಯೋ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊ. ಫಾರ್ ಎಕ್ಸಾಂಪಲ್ ಐ ಆಮ್ ಕ್ಲಿಕ್ಕಿಂಗ್ ಆನ್ ಯಾವುದು ಯಾವ ಕೋರ್ಸು, ನಾನು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಎಲ್ಲಾ ಕೋರ್ಸ್ಗಳು ಮೆನ್ಷನ್ ಆಗಿರುತ್ತೆ. ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ EC. ಸೊ ಕೋರ್ಸ್ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಏನ್ ತೋರಿಸುತ್ತೆ ನಮಗೆ, ಇಲ್ಲಿ ಎಲ್ಲಾ ಕಾಲೇಜಸ್ ಅಲ್ಲಿ ಯಾವ್ಯಾವ ಕಾಲೇಜಸ್ ಅಲ್ಲಿ E&C ಇದೆ ಆ ಎಲ್ಲಾ ಕಾಲೇಜಸ್ ಗಳನ್ನ ಇಲ್ಲಿ ಲಿಸ್ಟ್ ತೋರಿಸ್ತಾ ಹೋಗುತ್ತೆ. ಇಲ್ಲಿ ನೋಡಿ ಕಾಲೇಜ್ ಹೆಸರು ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಇಂಜಿನಿಯರಿಂಗ್, ಆ ಕಾಲೇಜು ಮತ್ತೆ ಅದರ ಕೋಡು. ಆ ಕಾಲೇಜ್ ಕೋಡ್ ಏನಿದೆ E001, ಆಮೇಲೆ EC ಬ್ರಾಂಚ್ SKSJIT E02 EC, E061 EC. ಈ ರೀತಿ ಇಲ್ಲಿ ಏನ್ ತೋರಿಸ್ತಾ ಇರುತ್ತೆ ನಮಗೆ ಕಾಲೇಜ್ ಕೋಡ್ ತೋರಿಸ್ತಾ ಇರುತ್ತೆ. ಸೊ ನಾವು ಇಲ್ಲಿ ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಈ ಕಾಲೇಜ್ ಕೋಡ್ ಅನ್ನ ನಾವು ಯಾವ್ಯಾವ ಕಾಲೇಜಲ್ಲಿ ಯಾವ ಕೋರ್ಸ್ ಅನ್ನ ಮಾಡೋಣ ಅನ್ಕೊಂಡಿದೀವಿ ಆ ಕಾಲೇಜ್ ಕೋಡ್ ಅನ್ನ ಆ ಕೋರ್ಸ್ ಅನ್ನ ನಾವು ಒಂದು ಪೇಪರ್ ಮೇಲೆ ಬರೆದಿಟ್ಕೊಂಡ್ರೆ ಅದು ನಮ್ಗೆ ಈಸಿ ಆಗಿಬಿಡ್ತದೆ. ಹಾಗೆ ಇಲ್ಲಿ ನಾವು ಈ ಲಿಸ್ಟ್ ಅನ್ನ ನೋಡಿದ್ರೆ ಇಲ್ಲಿ ನೋಡಿ
ಫಸ್ಟ್ ಗೌರ್ಮೆಂಟ್ ಕಾಲೇಜಸ್ ಗಳ ತೋರಿಸ್ತಾ ಇದೆ. ಯಾವ್ಯಾವ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಇಸಿ ಸೀಟ್ ಇದೆ ಅನ್ನೋದನ್ನ ತೋರಿಸ್ತಾ ಇದೆ. ಇಲ್ಲಿ ನೋಡಿ, ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಇಸಿ ಇದೆ. SKSJIT ಗೌರ್ಮೆಂಟ್ ಕಾಲೇಜ್ ಅಲ್ಲಿ, ಇದು BDT ಗೌರ್ಮೆಂಟ್ ಕಾಲೇಜ್, ಆಮೇಲೆ ಇಂಜಿನಿಯರಿಂಗ್ ಕಾಲೇಜ್ ಚಾಮರಾಜನಗರ, ಇವೆಲ್ಲ ಏನಿದೆಯಲ್ಲ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಇಸಿ ಇರೋ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ನಮಗೆ ತೋರಿಸ್ತಾ ಇದೆ. ಅದೇ ರೀತಿ ಏಡೆಡ್ ಕಾಲೇಜಸ್ಗಳು, ಯಾವ್ಯಾವ ಏಡೆಡ್ ಕಾಲೇಜಸ್ ಅಲ್ಲಿ ನಮಗೆ ENC ಸೀಟ್ ಇದೆ ಅನ್ನೋದನ್ನ ಇಲ್ಲಿ ನಾವು ಅದ್ರ ಕೆಳಗಡೆ ನೋಡಬಹುದು. ಫಾರ್ ಎಕ್ಸಾಂಪಲ್ ಪ್ರೈವೇಟ್ ಏಡೆಡ್ ನೋಡಿ, BMS ಏಡೆಡ್ ಕಾಲೇಜ್ ಅಲ್ಲಿ ಇಸಿ ಇದೆ, ಅಂಬೇಡ್ಕರ್ ಕಾಲೇಜ್ ಅಲ್ಲಿ ಇಸಿ ಇದೆ, ಜಯಚಾಮರಾಜೇಂದ್ರ ಏಡೆಡ್ ಕಾಲೇಜ್ ಇದು. ಇವೆಲ್ಲ ಏಡೆಡ್ ಕಾಲೇಜ್ಗಳು ಲಿಸ್ಟ್ ಆಗಿದೆ. ನೆಕ್ಸ್ಟ್ ನಮಗೆ ಪ್ರೈವೇಟ್ ಅನ್ಏಡೆಡ್ RV ಕಾಲೇಜು, ರಾಮಯ್ಯ ಕಾಲೇಜು, ದಯಾನಂದ ಸಾಗರ್ ಕಾಲೇಜು, ಅದೇ ರೀತಿ ಬೆಂಗಳೂರು ಇನ್ಸ್ಟಿಟ್ಯೂಟ್, ಈ ರೀತಿ ಎಲ್ಲಾ ಯಾವ್ಯಾವ ಕಾಲೇಜಲ್ಲಿ ಇಸಿ ಬ್ರಾಂಚ್ ಇದೆ ಆ ಎಲ್ಲಾ ಕಾಲೇಜಸ್ಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಇನ್ನೊಂದು ಆಪ್ಷನ್ ಏನು ಇಲ್ಲಿ ನಾವು ನೋಡಬಹುದು ಅಂದ್ರೆ, ಯಾವ ಕಾಲೇಜಿನಲ್ಲಿ ಯಾವ್ಯಾವ ಬ್ರಾಂಚ್ ಇದೆ ಅನ್ನೋದನ್ನ ತಿಳ್ಕೋಬೇಕಾಗಿತ್ತು ಅಂದ್ರೆ, ಈಗ ಇದು ಇಸಿ ಮಾತ್ರ ತೋರಿಸ್ತಾ ಇದೆ. ಈ ಫಾರ್ ಎಕ್ಸಾಂಪಲ್ ವಿಶ್ವೇಶ್ವರಯ್ಯ ಕಾಲೇಜಲ್ಲಿ ಇಸಿ ಮಾತ್ರ ಇರಲ್ಲ, ಬೇರೆ ಬೇರೆ ಬ್ರಾಂಚ್ಗಳು ಇರ್ತವೆ. ಸೊ ನಾನು ಡಿಪ್ಲೊಮಾ ಆದ್ಮೇಲೆ ಇಸಿಗೆ ಮಾತ್ರ ಹೋಗಕ್ಕೆ ಅವಕಾಶ ಇಲ್ಲ ಅಂತಲ್ಲ, ಅವಕಾಶ ಇದೆ ಅಂತಲ್ಲ, ನಾನು ಯಾವ್ದು ಬ್ರಾಂಚ್ ಬೇಕೋ ಆ ಬ್ರಾಂಚ್ಗೂ ಹೋಗ್ಬೋದು. ಹಾಗೆ ಇಲ್ಲಿ ನಾನು ಇಫ್ ಐ ಸೆಲೆಕ್ಟ್ ಕಾಲೇಜ್ ಅಂತ ಸೆಲೆಕ್ಟ್ ಮಾಡಿ, ನಾನು ಯಾವ ಕಾಲೇಜ್ಗೆ ಹೋಗ್ಬೇಕು ಅನ್ಕೊಳ್ತಾ ಇದ್ದೀನಿ, ವಿಶ್ವೇಶ್ವರಯ್ಯ ಕಾಲೇಜ್, ಆ ಕಾಲೇಜ್ ಹೆಸರು ಸೆಲೆಕ್ಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಆ ಕಾಲೇಜಲ್ಲಿರೋ ಯಾವ್ಯಾವ ಬ್ರಾಂಚ್ಗಳು ಅವೈಲೇಬಲ್ ಇದಾವೆ ಅದನ್ನು ಕೂಡ ನಮಗೆ ತೋರಿಸ್ತಾ ಹೋಗುತ್ತೆ. ಆ ಕಾಲೇಜಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಆ ಕಾಲೇಜಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಇದೆ, ಆ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಇದೆ, ಇಸಿ ಇದೆ, EE ಇದೆ, IE ಇದೆ, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ME ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ. ಅದೇ ರೀತಿ ಇಫ್ ಐ ಸೆಲೆಕ್ಟ್ ಸಮ್ ಅದರ್ ಕಾಲೇಜ್, ಈಗ ಇಫ್ ಐ ಸೆಲೆಕ್ಟ್ ಗುರುನಾನಕ್ ದೇವ್ ಕಾಲೇಜ್ ಬೀದರ್ ನೋಡಿ, ಆ ಕಾಲೇಜಲ್ಲೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸಿವಿಲ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಡೇಟಾ ಸೈನ್ಸಸ್, ಈ ರೀತಿ ನಮಗೆ ಯಾವ ಕಾಲೇಜ್ ಬೇಕೋ ಆ ಕಾಲೇಜಲ್ಲಿ ನಾವು ಯಾವ ಕೋರ್ಸ್ ಇದೆ ಅನ್ನೋದನ್ನು ಕೂಡ ವೆರಿಫೈ ಮಾಡಬಹುದು. ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಏನಪ್ಪಾ ಅಂದ್ರೆ, ನಾವು ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. ಆಪ್ಷನ್ ಎಂಟ್ರಿ ಮಾಡಬೇಕಾಗಿದ್ರೆ, ಫಾರ್ ಎಕ್ಸಾಂಪಲ್ ಈಗ ನಾನು ಮೊದಲು ಡಿಸೈಡ್ ಮಾಡಬೇಕು ಕೋರ್ಸ್ ಯಾವುದು, ನಾನು ENC ಮಾಡೋಣ ಅನ್ಕೊಂಡಿದ್ರೆ, ಐ ಹ್ಯಾವ್ ಟು ಗೋ ಹಿಯರ್, ಸೆಲೆಕ್ಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಸೆಲೆಕ್ಟ್ ಮಾಡ್ಕೊಂಡಾಗ ಯಾವ್ಯಾವ ಕಾಲೇಜ್ಗಳಲ್ಲಿ ENC ಇದೆ ಅನ್ನೋದನ್ನ ಡಿಟೇಲ್ಡ್ ಆಗಿ ತೋರಿಸ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ರ್ಯಾಂಕ್ ಬಂದಾಗ ನಾನು ಡಿಸೈಡ್ ಮಾಡಿರಬೇಕು, ನಾನು ನನ್ನ ಪ್ರೀವಿಯಸ್ ವಿಡಿಯೋಲಿ ಹೇಳಿದ್ದೆ ನಿಮಗೆ, ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಈಗ ನನಗೆ ವಿಶ್ವೇಶ್ವರಯ್ಯ ಕಾಲೇಜಲ್ಲೇ ನಾನು ಇಂಜಿನಿಯರಿಂಗ್ ಮಾಡಬೇಕಾಗಿದೆ, ENC ಮಾಡಬೇಕಾಗಿತ್ತು ಅಂದ್ರೆ ಏನ್ ಮಾಡಬೇಕು, ಇಲ್ಲೇನ್ ಬಾಕ್ಸ್ ಇದೆ ಅಲ್ಲ, ಇದರಲ್ಲಿ ಆಪ್ಷನ್ 1 ಅಂತ ಕೊಡಬೇಕು. ಈ ಕಾಲೇಜಲ್ಲಿ ಸಿಗ್ಲಿಲ್ಲ ನೋಡಿ, ವಿಶ್ವೇಶ್ವರಯ್ಯ ಕಾಲೇಜ್ದು 001, ಈ ಕಾಲೇಜಲ್ಲಿ ಸಿಗ್ಲಿಲ್ಲ ಅಂದ್ರೆ ಐ ವಾಂಟ್ ಟು ಗೋ ಅಂಡ್ ಡೂ ಇಂಜಿನಿಯರಿಂಗ್ ಇನ್ ಯಾವ ಕಾಲೇಜು, ಯಾವುದು, ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ದಾವಣಗೆರೆ, ಇದರಲ್ಲಿ ಮಾಡಬೇಕಾಗಿತ್ತು ಅಂದ್ರೆ ಪ್ರತಿಯೊಬ್ಬರಿಗೆ ಇಂಡಿವಿಜುವಲ್ ಆಗಿ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಇದು ಬೇರೆ ನಮ್ಮ ಊರು ಯಾವುದು, ನಮ್ಮ ಊರಿಗೆ ನನಗೆ ಹತ್ರ ಆಗೋ ಕಾಲೇಜು ಅಥವಾ ನನಗೆ ಕನ್ವೀನಿಯಂಟ್ ಆಗೋ ಕಾಲೇಜಲ್ಲಿ ನಾನು ಮಾಡ್ತಾ ಇದ್ದೀನಿ. ಸೊ ಇದು ಒಂದು ಉದಾಹರಣೆ ತೋರಿಸ್ತಾ ಇದ್ದೀನಿ. ಆ ವಿಶ್ವೇಶ್ವರಯ್ಯ ಕಾಲೇಜಲ್ಲಿ ನನಗೆ EC ಸಿಗ್ಲಿಲ್ಲ ಅಂದ್ರೆ ನನ್ನ ಈ ಕಾಲೇಜಲ್ಲಿ ಮಾಡಬೇಕಾಗಿತ್ತು ಅಂತ ಇದ್ರೆ ಇದನ್ನ ಆಪ್ಷನ್ 2 ಪ್ರಿಯಾರಿಟಿನ ಈ ರೀತಿ ಕೊಡ್ತಾ ಹೋಗ್ಬೇಕು. ಅದೇ ರೀತಿ ನಾನು ಬಸವ ಕಲ್ಯಾಣ ಕಾಲೇಜಲ್ಲಿ ಇದನ್ನ ನಾನು ಆಪ್ಷನ್ 3 ಕೊಡಬಹುದು. ದೆನ್ ನೀವು ಆಪ್ಷನ್ 4 ಕೂಡ ಇಲ್ಲಿ ಕೊಡಬಹುದು. ಈ ರೀತಿ ಇಲ್ಲಿ ಇದನ್ನ ಆಪ್ಷನ್ 5 ಕೊಡ್ತೀನಿ ನಾನು. ದೆನ್ ಇವಾಗ ಜಸ್ಟ್ ಎಂಟರ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೆಕ್ಸ್ಟ್ ಏನ್ ಮಾಡಬೇಕು, ಅದನ್ನ ಸೇವ್ ಅಂಡ್ ಸಬ್ಮಿಟ್ ಮಾಡಿದ್ರೆ ಓಕೆ, ಇಲ್ಲಿ ಅದು ತಗೊಳ್ಳಿಲ್ಲ, ಇನ್ನೊಂದ್ಸರಿ ಮಾಡೋಣ ಅದನ್ನ. ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಐ ಥಿಂಕ್ ಲಾಗಿನ್ ಇನ್ನೊಂದ್ಸರಿ ಲಾಗಿನ್ ಆಗೋಣ. ಕೆಲವೊಂದ್ಸರಿ ಸರ್ವರ್ ಬಿಸಿ ಇದ್ರೆ ಈ ರೀತಿ ಲಾಗ್ಔಟ್ ಆಗ್ತಾ ಹೋಗುತ್ತೆ. ಇದನ್ನ ಇನ್ನೊಂದ್ಸರಿ ನಾನು ಎಂಟರ್ ಆಗ್ತಾ ಇದ್ದೀನಿ. ಈ ರೀತಿ ಸಬ್ಮಿಟ್ ಮಾಡಿದಾಗ ಅದು ಆಟೋಮೆಟಿಕ್ ಆಗಿ ಏನಾಗುತ್ತೆ, ಅಪ್ಲಿಕೇಶನ್ ನಂಬರ್ ಕೇಳುತ್ತೆ, ನಾವು ಸೀಕ್ರೆಟ್ ಕೀ ಏನಿದೆ ಆ ಸೀಕ್ರೆಟ್ ಕೀ ಕೇಳುತ್ತೆ, ಆಮೇಲೆ ನಮಗೆ ನಾವೇನು ಒಂದು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದೀವಿ ಆ ಪಾಸ್ವರ್ಡ್ ಅನ್ನ ನಾವು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನನ್ನ ಅಪ್ಲಿಕೇಶನ್ ನಂಬರ್ ಅನ್ನ ಎಂಟರ್ ಮಾಡ್ತಾ ಇದ್ದೀನಿ. ದೆನ್ ಐ ಆಮ್ ಎಂಟರಿಂಗ್ ಮೈ ಸೀಕ್ರೆಟ್ ಕೀ.
ದೆನ್ ನಾನು ಏನ್ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಿದ್ದೆ ಆ ಪಾಸ್ವರ್ಡ್ ಅನ್ನ ನಾನು ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ. ಆಟೋಮೆಟಿಕ್ ಆಗಿ ಲಾಗಿನ್ ಆಗುತ್ತೆ. ಇದು ಪ್ರತಿ ಸಾರಿ ನೀವು ರಿಜಿಸ್ಟರ್ ಮಾಡ್ಕೊಂಡು ಹೊಸ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋದು ಬೇಕಾಗಿಲ್ಲ. ಒಂದ್ ಸಾರಿ ಅದನ್ನ ನಾವು ಫಸ್ಟ್ ಟೈಮ್ ರಿಜಿಸ್ಟರ್ ಏನ್ ಮಾಡಿದ್ವಿ ಅದನ್ನ ಮಾಡ್ಕೊಂಡ್ರೆ ನೀವು ಪಾಸ್ವರ್ಡ್ ಮತ್ತೆ ಅಪ್ಲಿಕೇಶನ್ ನಂಬರ್ ಕೊಟ್ರೆ ಸಾಕು. ಸೇಮ್ ಥಿಂಗ್ ಅಗೇನ್ ಅಗ್ರಿ ಮಾಡ್ತೀನಿ. ವಿಲ್ ಗೋ ಟು ದಿಸ್ ವಿಂಡೋ, ಇಂಜಿನಿಯರಿಂಗ್ ಮೇಲೆ ಕ್ಲಿಕ್ ಮಾಡಬೇಕು. ದೆನ್ ಕೋರ್ಸ್ ಐ ಸೆಲೆಕ್ಟ್ ಎಲೆಕ್ಟ್ರಾನಿಕ್ಸ್. ಆಟೋಮೆಟಿಕ್ ಆಗಿ ಯಾವ್ಯಾವ ಕಾಲೇಜಸ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಇದೆ, ಫಾರ್ ಎಕ್ಸಾಂಪಲ್ ನನಗೆ ನಾನು ವಿಶ್ವೇಶ್ವರಯ್ಯ ಕಾಲೇಜಲ್ಲಿ ENC ಮಾಡಬೇಕು, ಅದನ್ನ ಆಪ್ಷನ್ 1 ಕೊಡಿ, ಸೇವ್ ಅಂಡ್ ಸಬ್ಮಿಟ್ ಮಾಡಿ. ಅವಾಗ ಏನಾಗುತ್ತೆ, ಆ ವಿಶ್ವೇಶ್ವರಯ್ಯ ಕಾಲೇಜು ಇಲ್ಲಿ ತೋರಿಸ್ತಾ ಇರುತ್ತೆ. ಮಾಡಿಫೈ ಸೆಲೆಕ್ಷನ್ ಸೆಲೆಕ್ಟೆಡ್ ಆಪ್ಷನ್ಸ್ ಇದೆಯಲ್ಲ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಅದೇ ರೀತಿ ಫೈಬೋ ಅಗೇನ್ ENC ಮತ್ತೆ ನಾನು EC ತಗೊಂಡಾಗ ಕೋರ್ಸ್ EC ಸೆಲೆಕ್ಟ್ ಮಾಡ್ಕೊಂಡ್ರೆ ಮತ್ತೆ ನೋಡಿ ಅವಾಗಲೇ ನಮಗೆ ಫಸ್ಟ್ ಕಾಲೇಜ್ ಯಾವ್ದು ತೋರಿಸ್ತಾ ಇತ್ತು, ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ವಿಶ್ವೇಶ್ವರಯ್ಯ ತೋರಿಸ್ತಾ ಇತ್ತು. ಬಟ್ ಇದನ್ನ ಪ್ರಿಯಾರಿಟಿ ಹಾಕೊಂಡಿದ್ದೀನಿ, ಅದಕ್ಕೆ ಇಲ್ಲಿಂದ ಅದು ಹೋಯ್ತು. ಈಗ ಈ ಲಿಸ್ಟ್ ಅಲ್ಲಿ ಬಂದಿದೆ. ನೆಕ್ಸ್ಟ್ ಸೆಕೆಂಡ್ ನನಗೆ ವಿಶ್ವೇಶ್ವರಯ್ಯ ಕಾಲೇಜಲ್ಲಿ ಸಿಗ್ಲಿಲ್ಲ ಅಂದ್ರೆ ಎಲ್ಲಿ ಮಾಡ್ಬೇಕು, ನಾನು BDT ಕಾಲೇಜಲ್ಲಿ ಮಾಡಬೇಕು. ಸೊ ಐ ವಿಲ್ ಡೂ ಇಟ್, ಸೆಕೆಂಡ್ ಪ್ರಿಯಾರಿಟಿ ಕೊಡ್ತೀನಿ. ಅದೇ ರೀತಿ ಇನ್ನೊಂದು ಯಾವ್ದು ಕಾಲೇಜ್, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾರವಾರ ಕೊಡ್ತೀನಿ, ಐ ವಿಲ್ ಗಿವ್ ಥರ್ಡ್ ಆಪ್ಷನ್. ಆಮೇಲೆ ಈ ಕಾಲೇಜು NIE ಕಾಲೇಜನ್ನು ಫೋರ್ತ್ ಆಪ್ಷನ್ ಕೊಡ್ತೀನಿ. ಇದು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು. ಇದನ್ನ ನೀವು ಫಿಫ್ತ್ ಆಪ್ಷನ್, ಸಿಕ್ಸ್ತ್ ಆಪ್ಷನ್, ಇದನ್ನ ಸೆವೆಂತ್ ಆಪ್ಷನ್, ಏಟ್ತ್, ಈ ರೀತಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಾಲೇಜಸ್ ಅನ್ನ ಎಂಟರ್ ಮಾಡಬಹುದು. ಎಲ್ಲಾ ಕಾಲೇಜ್ ಖಾಲಿ ಹೋಗೋವರೆಗೂ ಕೂಡ ನಾವು ಇದನ್ನ ಆಪ್ಷನ್ಸ್ ಗಳನ್ನ ಎಂಟ್ರಿ ಮಾಡ್ತಾ ಹೋಗ್ಬೋದು. ಅದಾದ್ಮೇಲೆ ನಾನು ಹೇಳ್ತೀನಿ ಯಾವ ರೀತಿ ಮತ್ತೆ ನಾವು ಪ್ರೊಸೀಡ್ ಮಾಡಬೇಕು ಅನ್ನೋದನ್ನ. 11, 13, ದೆನ್ ಐ ವಿಲ್ ಗೋ ಹಿಯರ್, ಮತ್ತೆ ಇದನ್ನ 14. ಸೊ ಈ ರೀತಿ ಮಾಡಿ ಸೇವ್ ಅಂಡ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಈ ರೀತಿ ಸೇವ್ ಅಂಡ್ ಸಬ್ಮಿಟ್ ಮಾಡಿದಾಗ ಅಲ್ಲಿ ಯಾವ್ಯಾವ ಕಾಲೇಜಸ್ ಅನ್ನ ತಗೊಂಡಿವಿ ಆ ಕಾಲೇಜ್ ಎಲ್ಲ ಲಿಸ್ಟ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇದು ವಿಶ್ವೇಶ್ವರ ಕಾಲೇಜ್ ಇರಬಹುದು, ಇದು ಕಾರವಾರ ಕಾಲೇಜ್ ಇರಬಹುದು. ಇವಾಗ ಸಾಫ್ಟ್ವೇರ್ ನಮ್ಮ ರ್ಯಾಂಕ್ ಬಂದಾಗ ಏನಾಗುತ್ತೆ, ಏನ್ ಮಾಡುತ್ತೆ, ನಾವು ಒಂದನೇ ಆಪ್ಷನ್ ಏನ್ ಕೊಟ್ಟಿರ್ತೀವಿ ಆ ಕಾಲೇಜಲ್ಲಿ ಸೀಟ್ ಅವೈಲೇಬಲ್ ಇದೆಯೋ ಇಲ್ವೋ ಚೆಕ್ ಮಾಡುತ್ತೆ. ಆ ಕಾಲೇಜಲ್ಲಿ ಸೀಟ್ ಇತ್ತು ಅಂದ್ರೆ ನಮಗೆ ಆ ಕಾಲೇಜಲ್ಲಿ ಸೀಟ್ ಅಲಾಟ್ ಮಾಡುತ್ತೆ. ಇನ್ ಕೇಸ್ ನನ್ನ ರ್ಯಾಂಕ್ ಬಂದಾಗ ಈ ಸೀಟ್ ಇರ್ಲಿಲ್ಲ, ಈ ಕಾಲೇಜಲ್ಲಿ EC ಸೀಟ್ ಇರ್ಲಿಲ್ಲ, ನಾನು ಯಾವ ಬ್ರಾಂಚ್ ಹಾಕಿರ್ತೀನಿ ಇಲ್ಲಿ ಪ್ರಿಯಾರಿಟಿಲಿ, ಇದು ಇರ್ಲಿಲ್ಲ ಅಂದ್ರೆ ಏನ್ ಮಾಡುತ್ತೆ, ಇಟ್ ವಿಲ್ ಗೋ ಟು ಸೆಕೆಂಡ್ ಆಪ್ಷನ್. ಈ ಕಾಲೇಜಲ್ಲಿ ಸೀಟ್ ಇದೆಯೋ ಇಲ್ಲೋ ಚೆಕ್ ಮಾಡುತ್ತೆ. ಇಲ್ಲಿ ಇತ್ತು ಅಂದ್ರೆ ಅಲಾಟ್ ಮಾಡುತ್ತೆ, ಇರ್ಲಿಲ್ಲ ಅಂದ್ರೆ ಮತ್ತೆ ಇಟ್ ವಿಲ್ ಗೋ ಟು ಥರ್ಡ್ ಆಪ್ಷನ್. ಮೂರನೇ ಆಪ್ಷನ್ ಏನ್ ಕೊಟ್ಟಿರ್ತೀನಿ ಆ ಕಾಲೇಜಲ್ಲಿ ಸೀಟ್ ಇದೆಯೋ ಇಲ್ಲೋ ಚೆಕ್ ಮಾಡುತ್ತೆ. ಅಲ್ಲಿ ಇರ್ಲಿಲ್ಲ ಅಂದ್ರೆ ಫೋರ್ತ್ ಕಾಲೇಜ್, ಅಲ್ಲಿ ಇರ್ಲಿಲ್ಲ ಅಂದ್ರೆ ಫಿಫ್ತ್ ಕಾಲೇಜ್. ಈ ರೀತಿ ನಾನು ಪ್ರಿಯಾರಿಟಿ ಏನ್ ಕೊಟ್ಟಿರ್ತೀನಿ, ಆದ್ಯತೆಗಳನ್ನ ಏನ್ ಕೊಟ್ಟಿರ್ತೀನಿ ಆ ಕಾಲೇಜ್ಗಳಲ್ಲಿ ಸೀಟ್ಸ್ ಗಳನ್ನ ಆಯ್ಕೆ ಮಾಡ್ತಾ ಹೋಗುತ್ತೆ. ಇವಾಗ ನಾನು ಈಗ ಎಂಟ್ರಿ ಮಾಡ್ಬೇಕಾದ್ರೆ ನನಗೆ ಅನ್ಸುತ್ತೆ ನನಗೆ ಈ ಕಾಲೇಜ್ ಬೇಡ, ಇದು ಸೆಕೆಂಡ್ ಪ್ರಿಯಾರಿಟಿ ಇದ್ದದ್ದು, ನಾನು ಏನ್ ಮಾಡ್ತೀನಿ, ಫಸ್ಟ್ ಕಾಲೇಜಲ್ಲಿ ಸಿಗ್ಲಿಲ್ಲ ಅಂದ್ರೆ ನಾನು ಈ ಕಾಲೇಜಲ್ಲಿ ಮಾಡ್ತೀನಿ. ಈ ಕಾಲೇಜಲ್ಲಿ ಸೀಟ್ ಇದ್ರೂ ನನಗೆ ಬೇಡ ಅಂತ ಅಂದಾಗ, ಈ ಕಾಲೇಜಲ್ಲಿ ನನಗೆ ಸೀಟ್ ಇದ್ರೂ ಕೂಡ ಬೇಡ ಅಂತಿದ್ದಾಗ ಏನ್ ಮಾಡ್ಬೋದು, ಐ ಕ್ಯಾನ್ ಜಸ್ಟ್ ಪುಟ್ ಇಟ್ 0 ಮಾಡಿದ್ರೆ ಆಪ್ಷನ್ ಹೋಗ್ಬಿಡುತ್ತೆ ನೋಡಿ. 194 ಸೆಕೆಂಡ್ ಆಪ್ಷನ್ ಆಗುತ್ತೆ ನೋಡಿ. 0 ಮಾಡಿ ಅಂದ್ರೆ ಡಿಲೀಟ್ ಮಾಡ್ಬೇಕಾಗಿತ್ತು ಅಂದ್ರೆ ಅದನ್ನ 0 ಮಾಡಬೇಕು, ಅಪ್ಡೇಟ್ ಮಾಡಬೇಕು. ಅವಾಗ ಏನಾಗುತ್ತೆ ನೋಡಿ, ಇದೇ ಆಪ್ಷನ್ 3 ಆಯ್ತು. ಇವಾಗ 1 ಇದ್ದು 2 ಇದ್ದು ಡಿಲೀಟ್ ಆಯ್ತು. ಆ ರೀತಿ ಇಲ್ಲ, ನೀವು ಆಪ್ಷನ್ಸ್ ಮಾಡಿಫೈ ಮಾಡಬೇಕು. ಒಂದನೇ ಪ್ರಿಯಾರಿಟಿ ಇದ್ದದ್ದನ್ನ ನಾನು ಫೋರ್ತ್ ಪ್ರಿಯಾರಿಟಿ ತಗೊಂಡ್ ಬರಬೇಕು, ಫೋರ್ತ್ ಇದ್ದದ್ದನ್ನ ನಾನು ಫಸ್ಟ್ ತಗೊಂಡ್ ಬರಬೇಕು. ಸೊ ಐ ಕ್ಯಾನ್ ಜಸ್ಟ್ ಮೇಕ್ ಇಟ್ 4 ಅಂಡ್ ದಿಸ್ ಒನ್ ಆಸ್ ಫಸ್ಟ್. ಇದನ್ನ ಮಾಡಿ ನಾನು ಏನ್ ಮಾಡ್ಬೇಕು, ಅಪ್ಡೇಟ್ ಮಾಡಬೇಕು. ಅವಾಗ ಏನಾಗುತ್ತೆ, ನಾನು ಒಂದನೇ ಆಪ್ಷನ್ ಏನ್ ಕೊಟ್ಟಿದ್ದೆ ಅಪ್ಡೇಟ್ ಮಾಡಬೇಕಾದ್ರೆ ಆ ರೀತಿ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಯು ಕ್ಯಾನ್ ಜಸ್ಟ್ ಅದು ತನ್ನಷ್ಟಕ್ಕೆ ತಾನೇ ತಗೊಂಡ್ಬಿಡುತ್ತೆ. ಅದು ಯಾವ್ದಾದ್ರು ನಂಬರ್ ಗ್ಯಾಪ್ ಆಗಿದ್ರೆ ಫೈನಲ್ ಸಬ್ಮಿಷನ್ ಟೈಮ್ ಅಲ್ಲಿ ಅದು ಕಂಟಿನ್ಯೂಸ್ ನಂಬರ್ ತಗೊಂಡ್ಬಿಡ್ತದೆ. 6 ಈ ರೀತಿ ಮಾಡಿ ಅಪ್ಡೇಟ್ ಮಾಡಬಹುದು. ಇವಾಗ ನಾನು ಏನ್ ತಗೊಂಡಿದ್ದೀನಿ, ಈ ಕೋರ್ಸ್ ಅನ್ನ ಎಲೆಕ್ಟ್ರಾನಿಕ್ಸ್ ತಗೊಂಡಿದ್ದೆ, ಅದಕ್ಕೆ ಎಲೆಕ್ಟ್ರಾನಿಕ್ಸ್ ಸೀಟ್ಸ್ ಗಳನ್ನು ಮಾತ್ರ ನನಗೆ ಆಯ್ಕೆ ಮಾಡಕ್ಕೆ ಇಲ್ಲಿ ಅವಕಾಶ ಸಿಗ್ತಾ ಇತ್ತು. ಇವಾಗ ನಮ್ಗೆ ಡಿಪ್ಲೊಮಾ ಆದ್ಮೇಲೆ ಯಾವ ಕೋರ್ಸ್ ಆದ್ರೂ ಮಾಡಬಹುದು. ಇಂಜಿನಿಯರಿಂಗ್ ಅಲ್ಲಿ ನಾನು ENC ಇಂಜಿನಿಯರಿಂಗ್ ಡಿಪ್ಲೊಮಾ ಓದಿದ್ರೆ ಐ ಕ್ಯಾನ್ ಗೋ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಐ ಕ್ಯಾನ್ ಗೋ ಫಾರ್ ಮೆಕ್ಯಾನಿಕಲ್, ಐ ಕ್ಯಾನ್ ಗೋ ಫಾರ್ ಸಿವಿಲ್. ಈಗ ನಾನು ಏನ್ ಡಿಸೈಡ್ ಮಾಡ್ತೀನಿ, ಈ ಫಸ್ಟ್ 14 ಕಾಲೇಜಸ್ ಅಲ್ಲಿ ನನಗೆ ENC ಸೀಟ್ ಸಿಗ್ಲಿಲ್ಲ ಅಂದ್ರೆ ನಾನು ಸಿವಿಲ್ ಕೋರ್ಸ್ ಮಾಡೋಣ ಅನ್ಕೊಂಡ್ರೆ ನಾನು ಏನ್ ಮಾಡ್ಬೋದು, ಐ ಕ್ಯಾನ್ ಸೆಲೆಕ್ಟ್ ಅಗೇನ್ ಹಿಯರ್. ಇಲ್ಲಿ ಇಂಜಿನಿಯರಿಂಗ್ ಹೋಗ್ತೀನಿ, ಐ ವಿಲ್ ಗೋ ಟು ಕೋರ್ಸ್ ಅಂಡ್ ಸೆಲೆಕ್ಟ್ ಸಿವಿಲ್. ಐ ವಿಲ್ ಗೋ ಟು ಸಿವಿಲ್ ಇಂಜಿನಿಯರಿಂಗ್. ಇವಾಗ ನನಗೆ ಏನ್ ತೋರಿಸುತ್ತೆ, ಸಿವಿಲ್
ಕೋರ್ಸ್ ಇರೋ ಎಲ್ಲಾ ಕಾಲೇಜ್ಗಳು ತೋರಿಸ್ತಾ ಹೋಗುತ್ತೆ. ಅವಾಗ ಏನ್ ಮಾಡ್ಬೋದು, ಐ ಕ್ಯಾನ್ ಗೋ 14ನೇ ಆಪ್ಷನ್. ಈ ಕಾಲೇಜಸ್ಗಳಲ್ಲಿ ಈ ಎಲ್ಲಾ 14 ಕಾಲೇಜಸ್ ನನಗೆ ಇಸಿ ಸಿಗ್ಲಿಲ್ಲ ಅಂದ್ರೆ ನಾನು ಇದನ್ನ 15ನೇ ಆಪ್ಷನ್ ಇಡ್ಬಹುದು. ಅಗೇನ್ ಈ ಕಾಲೇಜಲ್ಲಿ ಸಿವಿಲ್ ಮಾಡ್ತೀನಿ, 16ನೇ ಆಪ್ಷನ್, 17ನೇ ಆಪ್ಷನ್. ಐ ಕ್ಯಾನ್ ಸೇವ್ ಅಂಡ್ ಸಬ್ಮಿಟ್. ಓಕೆ, ಇದನ್ನ ಸೇವ್ ಅಂಡ್ ಸಬ್ಮಿಟ್ ಮಾಡಿದ್ರೆ ಅದು ಆಟೋಮೆಟಿಕ್ ಆಗಿ ಈ ಕಡೆ ತೋರಿಸುತ್ತೆ ನನಗೆ. ಇನ್ ಕೇಸ್ ನನಗೆ ಅಲ್ಲಿ ಸಿವಿಲ್ ಸಿಗ್ಲಿಲ್ಲ, ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಬೇಕು ಅನಿಸ್ತು, ಅವಾಗ ಏನ್ ಮಾಡಬಹುದು, ಐ ಕ್ಯಾನ್ ಗೋ ಹಿಯರ್, ಸೆಲೆಕ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI ಅಂಡ್ ಮಷಿನ್ ಲರ್ನಿಂಗ್. ಆ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಆ ಕೋರ್ಸ್ ಇರೋ ಕಾಲೇಜಸ್ಗೆಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಇಲ್ಲಿ ಹೋದಾಗ ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ತೀನಿ, ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಅದನ್ನು ನಾನು 18ನೇ ಆಪ್ಷನ್ ಇಡ್ತೀನಿ. ನೆಕ್ಸ್ಟ್ ಇದನ್ನ 19ನೇ ಆಪ್ಷನ್ ಇಡ್ತೀನಿ. ಈ ರೀತಿ ಸೇವ್ ಅಂಡ್ ಸಬ್ಮಿಟ್ ಮಾಡಬೇಕು. ಇದು ನಾನು ಎಲ್ಲಿವರೆಗೂ ಮಾಡಬಹುದು ಅಂದ್ರೆ, ಇದನ್ನ ಅಡಿಷನ್, ಡಿಲೀಷನ್, ಪ್ರಿಯಾರಿಟಿ ಚೇಂಜ್ ಮಾಡೋದು, ಆಡ್ ಮಾಡೋದು, ಡಿಲೀಟ್ ಮಾಡೋದು 11ನೇ ತಾರೀಕಿನವರೆಗೂ 11 ಗಂಟೆವರೆಗೂ ಮಾತ್ರ ಮಾಡಕ್ ಟೈಮ್ ಇದೆ. ನಮಗೆ ಶೆಡ್ಯೂಲ್ ಅಲ್ಲಿ ಕೊಟ್ಟಿರೋ ಪ್ರಕಾರ 11th ಅಪ್ ಟು 11 AM ಇದನ್ನ ಮಾಡಬಹುದು. ಅದಕ್ಕೆ ನಾವು ಪ್ರಿಯಾರಿಟೀಸ್ ಗಳನ್ನ ಎಂಟರ್ ಮಾಡಬೇಕಾದ್ರೆ ಬಹಳ ಕೇರ್ಫುಲ್ ಆಗಿ, ತುಂಬಾ ಕೇರ್ಫುಲ್ ಆಗಿ ನಾವು ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಒಂದ್ ಸರಿ ನಾವು ಫೈನಲ್ ಪ್ರಿಯಾರಿಟಿ ಅಂತ ಆಯ್ತು, 11 ಗಂಟೆ ಆಯ್ತು ಅಂದ್ರೆ ನಮಗೆ ಮಾಕ್ ಅಲಾಟ್ಮೆಂಟ್ ಆಗುತ್ತೆ. 11ನೇ ತಾರೀಕಿಗೆ ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಅದೇ ದಿನ ಮಾಕ್ ಅಲಾಟ್ಮೆಂಟ್ ಮತ್ತೆ ನಮಗೆ ಏನಾದ್ರು ಚೇಂಜಸ್ ಮಾಡ್ಬೇಕು ಅನ್ಸಿದ್ರೆ ನಾವು 13ನೇ ತಾರೀಕಿನವರೆಗೂ ಕೂಡ ನಾವು ಮಾಡಕ್ಕೆ ನಮಗೆ ಅವಕಾಶ ಇದೆ. 13ನೇ ತಾರೀಕಿಗೆ ಏನು ಆಪ್ಷನ್ಸ್ ಗಳು ಲಾಕ್ ಆಗ್ತವೆ ಅದನ್ನ ನಾವು ಯಾವ ಕಾರಣಕ್ಕೂ ನೆಕ್ಸ್ಟ್ ರೌಂಡ್ ಅಲ್ಲಿ ಚೇಂಜ್ ಮಾಡಕ್ಕಾಗಲ್ಲ. ಇನ್ನೊಂದೇನು ಅಂದ್ರೆ, ಇಲ್ಲಿ ಏನು ನಾವು ಫಸ್ಟ್ ಪ್ರಿಯಾರಿಟಿ ಕೊಟ್ಟಿದ್ವಿ ಅದೇ ಪ್ರಿಯಾರಿಟಿ ಇಲ್ಲಿ ತೋರಿಸುತ್ತೆ ನಮಗೆ. ಆ ಕಾಲೇಜ್ಗೆ ಸೀಟ್ ಸಿಕ್ತು ಅಂದ್ರೆ ನಾವು ಎಷ್ಟು ಫೀಸ್ ಕಟ್ಟಬೇಕಾಗುತ್ತೆ ಆ ಫೀಸ್ ಅನ್ನು ಇಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ನೋಡಿ. ಸೊ ಈ ಕಾಲೇಜಲ್ಲಿ ಸೀಟ್ ಸಿಕ್ತು ಅಂದ್ರೆ 44,000, ಇಲ್ಲಿ ಸಿಕ್ತು ಅಂದ್ರೆ 44,000. ಸೊ ಆಯಾ ಕಾಲೇಜ್ಗೆ, ಆಯಾ ಕೋರ್ಸ್ಗೆ ತಕ್ಕಂಗೆ ಇಲ್ಲಿ ಫೀಸ್ ಆಟೋಮೆಟಿಕ್ ತೋರಿಸ್ತಾ ಹೋಗುತ್ತೆ. ಅದನ್ನ ನೋಡಿಕೊಂಡು ನಾವು ಆಪ್ಷನ್ ಎಂಟ್ರೀಸ್ ಗಳನ್ನ ಮಾಡಬೇಕಾಗುತ್ತೆ. ಫಸ್ಟ್ ನಾವು ಇಲ್ಲಿ ನಮಗೆ ಇನ್ ಕೇಸ್ ಕಾಲೇಜ್ ಕೋರ್ಸ್ ಕೋಡ್ ಗೊತ್ತಿತ್ತು ಅಂದ್ರೆ ನಾವೇನ್ ಮಾಡಬಹುದು, ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ಸಿವಿಲ್ ಮಾಡಬೇಕಾಗಿದೆ. ಈಗ ವಾಟ್ ಐ ಕ್ಯಾನ್ ಡೂ, ಇಲ್ಲಿ ಸಿವಿಲ್ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸಿವಿಲ್ ಇಂಜಿನಿಯರ್ ಸೆಲೆಕ್ಟ್ ಮಾಡ್ಕೊಂಡು ಎಲ್ಲಾ ಕಾಲೇಜಸ್ ಅಲ್ಲಿ ಸಿವಿಲ್ ಕೋರ್ಸ್ ಇರೋ ಕಾಲೇಜ್ ಎಲ್ಲ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸರ್ಚ್ ಆಪ್ಷನ್ ಅನ್ನು ಯೂಸ್ ಮಾಡ್ತೀನಿ. ಯೂಸ್ ಮಾಡಿಕೊಂಡು ಐ ಜಸ್ಟ್ ಸೇ E00 ಸರ್ಚ್ ಮಾಡಬಹುದು. ನಾನು ನೋಡಿ ಕೋಡ್ ಅನ್ನ ಸರ್ಚ್ ಮಾಡಿದ್ರೆ E002 CE ಮಾಡಿದ್ರೆ ಇಟ್ ವಿಲ್ ಗಿವ್ ಸರ್ಚ್ ಕೊಟ್ಟಾಗ ಆಟೋಮೆಟಿಕ್ ಆಗಿ ಇಲ್ಲಿ ಬ್ಲೂ ಮಾರ್ಕ್ ತೋರಿಸುತ್ತೆ. ಅದನ್ನ ನೋಡಿ E1 ಇವಾಗ ಇಲ್ಲಿದೆ ನೋಡಿ, E154 CE ಸರ್ಚ್ ಈ ಕಾಲೇಜ್ ತೋರಿಸ್ತಾ ಇದೆ ನನಗೆ. ಅಂದ್ರೆ ನನಗೆ ಯಾವ ಕಾಲೇಜಲ್ಲಿ ಯಾವ ಕೋರ್ಸ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿತ್ತು ಅಂದ್ರೆ ಆ ಕಾಲೇಜ್ ಕೋರ್ಸ್ ಕೋಡ್ಗಳು ನಾನು ಮೊದಲು ಬರೆದಿಟ್ಕೊಂಡ್ಬಿಟ್ರೆ ನಾನು ಆಪ್ಷನ್ಸ್ ಗಳನ್ನ ಎಂಟರ್ ಮಾಡೋದು ತುಂಬಾ ಸುಲಭ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದನ್ನ ನಾನು 19 ಆಗಿದೆ, 20ನೇ ಆಪ್ಷನ್ ಇದನ್ನ ಕೊಡಬಹುದು ನಾನು. ಐ ಕ್ಯಾನ್ ಜಸ್ಟ್ ಗಿವ್ 20th ಆಪ್ಷನ್ ಅಂಡ್ ಸೇವ್ ಅಂಡ್ ಸಬ್ಮಿಟ್. ಈ ರೀತಿ ನಾನು ಎಷ್ಟಾದ್ರೂ ಆಪ್ಷನ್ಸ್ ಗಳನ್ನ ಎಂಟರ್ ಮಾಡಬಹುದು. ಟೋಟಲ್ ಕಾಲೇಜಸ್ ಎಷ್ಟಿದಾವೆ, ಟೋಟಲ್ ಕೋರ್ಸಸ್ ಎಷ್ಟಿದಾವೆ, ಆ ಎಲ್ಲಾ ಕಾಲೇಜಸ್ ಗಳನ್ನು ನಾನು ಇಲ್ಲಿ ಎಂಟರ್ ಮಾಡಬಹುದು ನನ್ನ ಆಪ್ಷನ್ ಅಲ್ಲಿ. ಇನ್ನೊಂದೇನು, ನಾನು ಯಾವುದೋ ಒಂದು ಕಾಲೇಜ್ ನನ್ನ ಮನೆ ಹತ್ರನೇ ಇದೆ, ಅದೇ ಕಾಲೇಜಲ್ಲಿ ಯಾವ್ದಾದ್ರು ಕೋರ್ಸ್ ಸಿಗ್ಲಿ ನನಗೆ ಅದೇ ಕಾಲೇಜಲ್ಲಿ ಮಾಡೋಣ ಅನ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್, ಇಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ, ಯಾವ್ದು ಕೋರ್ಸು, ಯಾವುದೋ ಒಂದು ಯಾವ ಕಾಲೇಜಲ್ಲಿ ಐ ವಿಲ್ ಟೇಕ್ ಯಾವುದು, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರು. ದಿಸ್ ಇಸ್ ವೆರಿ ನಿಯರ್ ಟು ಮೈ ಹೋಮ್. ನನ್ನ ಈ ಕಾಲೇಜಲ್ಲಿ ಯಾವ್ದು ಬ್ರಾಂಚ್ ಆದ್ರೂ ನಾನು ಮಾಡಕ್ ರೆಡಿ ಇದ್ದೀನಿ ಅಂತಂದಾಗ ಏನ್ ಮಾಡ್ಬೋದು ನೋಡಿ, ಕಾಲೇಜ್ ಹೋಗ್ತೀನಿ, ಆ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೋತೀನಿ, ಆ ಕಾಲೇಜಿಗೆ ಸಂಬಂಧಪಟ್ಟ ಆ ಕಾಲೇಜಲ್ಲಿರೋ ಎಲ್ಲಾ ಬ್ರಾಂಚಸ್ ತೋರಿಸ್ತಾ ಹೋಗುತ್ತೆ. ಸೊ ಏನ್ ಮಾಡ್ತೀನಿ ನಾನು, ಐ ಜಸ್ಟ್ ಇದು 20 ಅಲ್ಲ 21ನೇ, ಅದು ಆಕೆ ಇದನ್ನೇ ನಾನು 1 2 3 ಮಾಡ್ತಾ ಹೋಗೋದು. 1 ಪ್ರಿಯಾರಿಟಿ 2 ಪ್ರಿಯಾರಿಟಿ 3 ಪ್ರಿಯಾರಿಟಿ 4, ಇದನ್ನ 5, ಇದನ್ನ 6, then 7 8 9 10 11 12 13. ಆ ಕಾಲೇಜಲ್ಲಿ 13 ಕೋರ್ಸಸ್ಗಳಿದಾವೆ. ಅದನ್ನ ಮಾಡಿ ನಾನು ಸೇವ್ ಅಂಡ್ ಸಬ್ಮಿಟ್ ಮಾಡಿದಾಗ ಇಲ್ಲೇನು ಫಸ್ಟ್ ಪ್ರಿಯಾರಿಟಿ ಕೊಟ್ಟಿದ್ವಲ್ಲ ಅವೆಲ್ಲ ಆಟೋಮೆಟಿಕ್ ಆಗಿ ಕೆಳಗಡೆ ಬಂದ್ಬಿಡ್ತವೆ ನೋಡಿ. ಇದೆಲ್ಲ ಸಿದ್ಧಗಂಗಾ ಕಾಲೇಜಲ್ಲಿ. ಅಂದ್ರೆ ನನಗೆ ಯಾವ ಕೋರ್ಸು ಯಾವ ಕಾಲೇಜಲ್ಲಿ ಮಾಡ್ಬೇಕು ಅನ್ನೋದು ಡಿಸೈಡ್ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ನಾನು ಇಲ್ಲಿ ಪ್ರಿಯಾರಿಟೀಸ್ ಗಳನ್ನ ಹಾಕ್ತಾ ಹೋಗಬಹುದು. ಹಾಗೆ ಇಲ್ಲಿ ನಾವು ಶಾರ್ಟ್ ಅಂಡ್ ನಾವು ಏನೇನು ಆಪ್ಷನ್ ಎಂಟ್ರಿ ಮಾಡಿರ್ತೀವಿ ಆ ಆಪ್ಷನ್ ಎಂಟ್ರಿ ಇದು
ಇಲ್ಲಿ ಶಾರ್ಟ್ ಅಥವಾ ಡಿಟೇಲ್ಡ್ ರಿಪೋರ್ಟ್ ಕೂಡ ನಾವು ಜನರೇಟ್ ಮಾಡಬಹುದು. ಇಲ್ಲಿ ಶಾರ್ಟ್ ರಿಪೋರ್ಟ್ ಅಂದ್ರೆ ಕಾಲೇಜ್ ಕೋಡ್ ಮಾತ್ರ ಬರ್ತದೆ. ನಾವು ಮಾಡಿರೋ ಆಪ್ಷನ್ ಎಂಟ್ರಿಗಳ ಎಲ್ಲಾ ಕಾಲೇಜ್ ಕೋಡ್ಗಳು ಇಲ್ಲಿ ಪ್ರಿಯಾರಿಟಿ, ಆಪ್ಷನ್ ನಂಬರ್, ಕೋರ್ಸ್ ಕೋಡ್ ಬರುತ್ತೆ. ಡಿಟೇಲ್ಡ್ ರಿಪೋರ್ಟ್ ಬೇಕಾಯಿತು ಅಂದ್ರೆ ಇಲ್ಲಿ ಡಿಟೇಲ್ಡ್ ರಿಪೋರ್ಟ್ ಕೂಡ ನಾವು ತಗೋಬಹುದು. ನೋಡಿ, ನಾವು ಏನೇನು ಆಪ್ಷನ್ ಎಂಟ್ರಿ ಮಾಡಿದೀವಿ ಅದೆಲ್ಲ ಡಿಟೇಲ್ ರಿಪೋರ್ಟ್ ಬರುತ್ತೆ. ಸೊ ಸ್ನೇಹಿತರೆ, ಇದು ನಾವು 11ನೇ ತಾರೀಕಿನವರೆಗೂ ಬೆಳಿಗ್ಗೆ 11 ಗಂಟೆವರೆಗೂ ಮಾಡಕ್ಕೆ ನಮಗೆ ಅವಕಾಶ ಇದೆ. ಸೊ ನಾವು ಅವಸರದಲ್ಲಿ ಹರಿಬರಿ ಮಾಡಿಕೊಂಡು ನಾವು ಅವಸರದಲ್ಲಿ ತಪ್ಪು ಎಂಟ್ರಿಗಳನ್ನ ಮಾಡೋದು ಬೇಡ. ನಮ್ಗೆ ಯಾವ ಕೋರ್ಸ್ ಮಾಡಬೇಕಾಗಿದೆ, ಯಾವ ಕಾಲೇಜಲ್ಲಿ ಮಾಡಬೇಕಾಗಿದೆ ಅನ್ನೋದನ್ನ ಫಸ್ಟ್ ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ಕೊಳ್ಳೋಣ. ಆ ಲಿಸ್ಟ್ ಪ್ರಕಾರ ನಾವು ಆ ಕೋರ್ಸ್ ಕೋಡನ್ನ ಅಥವಾ ಕಾಲೇಜ್ ಕೋಡನ್ನ ನಾವು ಇಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅದ್ರ ಪ್ರಕಾರ ಇಲ್ಲಿ ಪ್ರಿಯಾರಿಟಿನ ಎಂಟರ್ ಮಾಡ್ತಾ ಹೋಗಿ ಸೇವ್ ಸಬ್ಮಿಟ್ ಮಾಡೋಣ. ಇದು ನಾವು ಈ ರೀತಿ ನಾವು ಆಪ್ಷನ್ ಎಂಟ್ರೀಸ್ ಗಳನ್ನ ಮಾಡಿದ್ರೆ ನಮಗೆ ಬೇಕಾಗಿರೋ ಕಾಲೇಜು, ನಮಗೆ ಬೇಕಾಗಿರೋ ಕೋರ್ಸ್ ಕೂಡ ನಾವು ತಗೋಬಹುದು. ಸ್ನೇಹಿತರೆ, ಒಂದ್ಸರಿ ನಾವು ಫಸ್ಟ್ ರೌಂಡ್ ಗಿಂತ ಮುಂಚೆ ಅಂದ್ರೆ 13ನೇ ತಾರೀಕಿನಕ್ಕಿಂತ ಮುಂಚೆ ನಾವು ಏನ್ ಆಪ್ಷನ್ ಎಂಟ್ರಿ ಮಾಡಿರ್ತೀವಿ ಅದೇ ಫೈನಲ್ ಆಪ್ಷನ್ ಎಂಟ್ರಿ ಆಗುತ್ತೆ. ನಾನು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆದ್ಮೇಲೆ ನಾನು ಸೆಕೆಂಡ್ ರೌಂಡ್ ಅಲ್ಲಿ ಇನ್ನೊಂದೆರಡು ಕಾಲೇಜ್ಗಳನ್ನ ಆಡ್ ಮಾಡ್ತೀನಿ ಅಂದ್ರೆ ಆ ಅವಕಾಶ ಇಲ್ಲ. ಅದು ಕ್ಲಿಯರ್ ಆಗಿ ನಮಗೆ ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಆಗಿದೆ. ಸೊ ಫಸ್ಟ್ ರೌಂಡ್ ಅಲ್ಲೇ ನಾವು ಮ್ಯಾಕ್ಸಿಮಮ್ ಕಾಲೇಜಸ್ ಅನ್ನ ಎಂಟರ್ ಮಾಡಕ್ಕೆ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ನಾವು 100 ಕಾಲೇಜ್ ಮಾಡಬಹುದು. ಈಗ ನಾನು ಮಾಡಿರೋದು 33. ಈ ರೀತಿ 100-200 ಕಾಲೇಜಸ್ ಗಳನ್ನ ಮಾಡಬಹುದು. ಯಾವ್ದಾದ್ರು ಒಂದು ಕಾಲೇಜ್ ಬೇಡ ಅಂದಾಗ ಜಸ್ಟ್ ಸೇ 0 ಅಂಡ್ ಅಪ್ಡೇಟ್ ಆ ಕಾಲೇಜ್. ಈ ರೀತಿ ನಾವು ಎಷ್ಟಾದ್ರೂ ಕಾಲೇಜ್ಗಳು ಆಡ್ ಮಾಡಬಹುದು, ಡಿಲೀಟ್ ಮಾಡಬಹುದು. ಬಟ್ ಫಸ್ಟ್ ರೌಂಡ್ ಗಿಂತ ಮುಂಚೆ ಮಾತ್ರ ಇದನ್ನ, ಅಂದ್ರೆ 13ನೇ ತಾರೀಕಿಗಿಂತ ಮುಂಚೆ ನಾವು ಇದು ಅವಕಾಶ ಇದೆ. ಅದಕ್ಕೆ ನಿಮಗೆ ಈ ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಾಗ ಏನಾದರೂ ಕ್ಲಾರಿಫಿಕೇಶನ್ಸ್, ಕ್ವಶನ್ಸ್ ಗಳಿದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾದಲ್ಲಿ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಸ್ಗಳು ನಿಮ್ಗೆ ಸಿಗ್ತಾ ಹೋಗ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.